ಇಂದು ಹವಾಮಾನವು ತುಂಬ ಆಹ್ಲಾದಕರವಾಗಿತ್ತು. ಮಳೆಯ 4 ಹನಿಗಳು ಭುವಿಯನ್ನು ತಂಪೆರೆದಿತ್ತು. ಇದನ್ನೆಲ್ಲ ಅರಿಯದ ಶೀತಲ್ ತನ್ನ ಬದುಕಿನ ಬಣ್ಣ ಬಣ್ಣದ ಕನಸುಗಳನ್ನು ಹೆಣೆಯುತ್ತಾ ತನ್ನದೇ ಆದ ಲೋಕದಲ್ಲಿ ಮಲಗಿದ್ದಳು. ಇಂದು ಅವಳ ಜೀವನದ ಸುವರ್ಣಗಳಿಗೆ, ಏಕೆಂದರೆ ಇಂದು ಅವಳ ಶಿಕ್ಷಕಿಯಾಗುವ ಕನಸು ನನಸಾಗಿತ್ತು. ಈಗ ಅವಳು ತನ್ನ ಜೀವನದ ಹೊಸ ಪ್ರಯಾಣವನ್ನು ಪ್ರಾರಂಭಿಸಲು ಕಾಯುತ್ತಿದ್ದಳು. ಹೇ ಸುಮನ, ಎಲ್ಲಿ ನಿನ್ನ ಮಕ್ಕಳು? ಇನ್ನೂ ಕಾಣುತ್ತಿಲ್ಲವಲ್ಲ, ಏನು ವಿಷಯ? ಎಲ್ಲರೂ ಇನ್ನೂ ಮಲಗಿದ್ದಾರೆ ಎಂದು ಕೇಳಿದರು ಶೇಖರ್. ಹೌದು, ನೀವು ಹೇಳಿದ್ದು ಸರಿ. ಮಕ್ಕಳು ತಡರಾತ್ರಿಯವರೆಗೆ ಓದುತ್ತಲೇ ಇದ್ದರು ಮತ್ತು ಶೀತಲ್ನ ಅಪಾಯಿಂಟ್ಮೆಂಟ್ ಬಗ್ಗೆ ಮಾತನಾಡುತ್ತಾ ಇದ್ದರು. ಶೌರ್ಯ ಕೂಡ ತುಂಬ ಖುಷಿಯಾಗಿದ್ದ. ತನ್ನ ತಂಗಿಗೆ ಈ ಅವಕಾಶ ಸಿಕ್ಕಿದ್ದಕ್ಕೆ ಇದು ಅವನದ್ದು ಕೂಡ ಕನಸಾಗಿತ್ತು ಎಂದರು ಸುಮನ. ಹೌದು ಸುಮನ, ಇಂದು ನಮ್ಮ ಶೀತಲ್ ಅವಳ ಆಸೆ ನಿಜವಾಗಿ ನೆರವೇರಿದೆ. ಈಗ ದೇವರ ದಯೆಯಿಂದ ನಮ್ಮ ಹಿರಿಯ ಮಗಳು ಸೇಜಲ್ಗೆ ಆದಷ್ಟು ಬೇಗ ಒಳ್ಳೆಯ ಸಂಬಂಧ ಕೂಡಿ ಬಂದರೆ ನಮಗೆ ತೃಪ್ತಿಯಾಗುತ್ತದೆ ಎಂದು ನಾನು ಭಾವಿಸುತ್ತೇನೆ ಎಂದರು ಶೇಖರ್. ಹೌದು ಕಣ್ರಿ, ನೀವು ಹೇಳಿದ್ದು ಸರಿ. ನಾಳೆಯೇ ಜ್ಯೋತಿಷ್ಯರಿಗೆ ಕರೆ ಮಾಡಿ ಬರೋದಕ್ಕೆ ಹೇಳಿ. ಎಲ್ಲರೂ ಮನೆಯಲ್ಲಿದ್ದಾರೆ. ಅವರು ಹೇಳಿದ ಹುಡುಗನ ಬಗ್ಗೆ ಮಕ್ಕಳಿಗೆ ತಿಳಿಸಬೇಕು. ಇನ್ನು ಶೀತಲ್ ಕೂಡ ಪೋಸ್ಟ್ಗೆ ಸೇರಿಕೊಳ್ಳುತ್ತಾಳೆ. ಶೌರ್ಯ ಕೂಡ ವಿದ್ಯಾಭ್ಯಾಸಕ್ಕೆಂದು ಜೈಪುರಕ್ಕೆ ಹಿಂತಿರುಗುತ್ತಾನೆ. ಮಕ್ಕಳು ಹೊರಡುವ ಮುನ್ನವೇ ಸಂಬಂಧ ಗಟ್ಟಿ ಮಾಡಿಬಿಟ್ಟರೆ ಮನಸ್ಸು ನಿರಾಳವಾಗಿರುತ್ತದೆ ಎಂದರು ಸುಮನ. ಗುಡ್ ಮಾರ್ನಿಂಗ್ ಅಪ್ಪ ಅಮ್ಮ, ನೀವು ಏನು ಮಾತನಾಡುತ್ತಿದ್ದೀರಿ ಎಂದು ಡೈನಿಂಗ್ ಟೇಬಲ್ನಲ್ಲಿ ಕೂತು ಮಕ್ಕಳಿಬ್ಬರು ಕೇಳಿದರು. ಗುಡ್ ಮಾರ್ನಿಂಗ್ ಮಕ್ಕಳೇ, ಏನು ಇವತ್ತು ಇಷ್ಟು ತಡವಾಗಿ ಎದ್ದಿದ್ದೀರಾ? ನಾನು ತಿಂಡಿ ಮುಗಿಸಿ ಹೊರಡುತ್ತಿದ್ದೆ. ಸಂಜೆ ನೀವೆಲ್ಲ ಮನೆಯಲ್ಲಿ ಇರಿ, ಏನೋ ಮುಖ್ಯವಾದ ವಿಷಯ ಮಾತಾಡಬೇಕು ಎಂದರು ಶೇಖರ್. ಏನಾಯ್ತು ಪಪ್ಪ, ಎಲ್ಲವೂ ಚೆನ್ನಾಗಿದೆ ತಾನೆ ಎಂದು ಕೇಳಿದನು ಶೌರ್ಯ. ಹೌದು ಮಗನೇ, ಎಲ್ಲವೂ ಚೆನ್ನಾಗಿದೆ. ನಿನ್ನ ಅಕ್ಕ ಸೇಜಲ್ಗೆ ಸಂಬಂಧ ಬಂದಿದೆ. ಅದರ ಬಗ್ಗೆ ನಿಮ್ಮ ಎಲ್ಲರ ಅಭಿಪ್ರಾಯವನ್ನು ತೆಗೆದುಕೊಳ್ಳಬೇಕು ಎಂದರು ಶೇಖರ್. ಶೀತಲ್ ಮತ್ತು ಶೌರ್ಯ ಇಬ್ಬರೂ ಒಟ್ಟಿಗೆ ಓಹೋ ಎಂದು ನೋಡು ಅಕ್ಕ, ನಿನಗಾಗಿ ಒಂದು ಸಂಬಂಧ ಬಂದಿದೆ ಎಂದರು. ಈ ಅಸಂಬದ್ಧತೆಯ ಮಾತನ್ನು ನಿಲ್ಲಿಸಿ, ನಾನು ಕೋಣೆಗೆ ಹೋಗುತ್ತಿದ್ದೇನೆ, ನನಗೆ ತಿಂಡಿ ಬೇಡ ಎಂದು ಒಳನಡೆದಳು ಸೇಜಲ್. ಇಲ್ಲಿ ಕೇಳು ಪುಟ್ಟ, ನೀನು ತಿಂಡಿ ಬಿಟ್ಟು ಹೋಗುವ ಹಾಗಿಲ್ಲ. ನೀನು ಮದುವೆ ಆಗಲೇಬೇಕು. ನೀನು ಹಾಗೆ ಎದ್ದು ಹೋದರೆ ಹೇಗೆ ಹೇಳು ಎಂದರು ಸುಮನ. ನನ್ನ PG ಇನ್ನೂ ಕಂಪ್ಲೀಟ್ ಆಗಿಲ್ಲ, ಆದ್ದರಿಂದ ನಾನು ಮದುವೆ ಬಗ್ಗೆ ಯೋಚಿಸಲು ಸಹ ಸಾಧ್ಯವಿಲ್ಲ ಎಂದಳು ಸೇಜಲ್. ಮಗಳೇ, ಈಗ ಯಾರ ಮದುವೆ ಆಗುತ್ತಿದೆ? ಶರ್ಮಾ ಪಂಡಿತರು ನನಗೆ ತುಂಬ ಒಳ್ಳೆಯ ಸಂಬಂಧದ ಬಗ್ಗೆ ಹೇಳಿದ್ದಾರೆ. ಹುಡುಗ ಪೊಲೀಸ್ ಅಧಿಕಾರಿ. ಅವನದು ಒಳ್ಳೆಯ ಕುಟುಂಬ, ಸಮಾಜದಲ್ಲಿ ಬಹಳ ಪ್ರತಿಷ್ಠಿತ ಕುಟುಂಬ. ಅವರಿಗೆ ಸುಸಂಸ್ಕೃತ, ಸುಶಿಕ್ಷಿತ ಮತ್ತು ಬುದ್ಧಿವಂತ ಸೊಸೆ ಬೇಕು ಎಂದು ಹೇಳುತ್ತಿದ್ದರು ಎಂದರು ಶೇಖರ್. ಅದಕ್ಕೆ ಶೌರ್ಯ, ಅಪ್ಪ ಅದು ಸರಿ, ಆದರೆ ನಾವು ಅವರ ಬೇಡಿಕೆಯನ್ನು ಪೂರೈಸುವ ಅರ್ಹತೆ ನಮಗಿದೆಯಾ? ಅದಕ್ಕೆ ಶೀತಲ್ ಕೂಡ ದನಿ ಸೇರಿಸಿದಳು. ಅಣ್ಣ ಹೇಳಿದ್ದು ಸರಿ ಎಂದಳು. ನೋಡಿ, ಎಲ್ಲ ಜನರು ಒಂದೇ ತರಹ ಇರೋದಿಲ್ಲ. ಜಗತ್ತಿನಲ್ಲಿ ಇನ್ನೂ ಒಳ್ಳೆಯ ಜನರು ಇದ್ದಾರೆ. ಹಾಗೆ ನಮ್ಮ ಸೇಜಲ್ ಲಕ್ಷ್ಯದಲ್ಲಿ ಒಬ್ಬಳು ಎಂದರು ಸುಮನ. ಸರಿ ಅಪ್ಪ ಅಮ್ಮ, ಇವತ್ತು ಪಂಡಿತರಿಗೆ ಫೋನ್ ಮಾಡಿ ಹುಡುಗನ ಜಾತಕ ಮತ್ತು ಫೋಟೋವನ್ನು ಪಡೆದುಕೊಳ್ಳಿ. ನಾನು ಜೈಪುರಕ್ಕೆ ಹೋಗುವ ಮೊದಲು ಸಂಬಂಧವನ್ನು ಅಂತಿಮಗೊಳಿಸಿದರೆ ತುಂಬ ಚೆನ್ನಾಗಿರುತ್ತದೆ ಎಂದನು ಶೌರ್ಯ. ಅದಕ್ಕೆ ಸೇಜಲ್, ಹೋಯ್ ಸುಮ್ಮನಿರು, ನೀನು ನನ್ನ ಮದುವೆ ವಿಷಯದಲ್ಲಿ ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಿದ್ದೀಯಾ? ಏನು ವಿಷಯ? ನೀನೇನಾದರೂ ಯಾವುದಾದ್ರೂ ಹುಡುಗಿನ ಇಷ್ಟಪಟ್ಟಿದ್ದೀಯಾ ಹೇಗೆ ಎಂದು ಕೇಳಿದಳು. ಅಷ್ಟರಲ್ಲಿ ಅಲ್ಲಿಗೆ ಬಂದ ವರ್ಷ, ಹಲೋ ಆಂಟಿ ಅಂಕಲ್, ಏನಾಗುತ್ತಿದೆ? ತುಂಬ ಒಳ್ಳೆಯ ಪರಿಮಳ ಬರುತ್ತಿದೆ ಆಂಟಿ, ನೀವು ಏನು ಅಡಿಗೆ ಮಾಡಿದ್ದೀರಿ ಅಂದಳು. ಬಾ ಮಗಳೇ, ತಿಂಡಿ ತಿನ್ನು. ಶೌರ್ಯನ ಇಚ್ಛೆಯಂತೆ ಹೂಕೋಸಿನ ಪರೋಟ ಮಾಡಿದ್ದೇನೆ. ನಾಳೆ ಅವನು ಜೈಪುರಕ್ಕೆ ಹೋಗುತ್ತಾನೆ. ಅಲ್ಲಿ ಎಲ್ಲಿ ಸಿಗುತ್ತದೆ ತಾಯಿಯ ಕೈರುಚಿಯ ಊಟ ಎಂದರು ಸುಮನ. ಹೌದು, ಅದು ಸರಿ. ಅವನು ಹೋದರೆ ಕನಿಷ್ಠ ಯಾರೂ ನನ್ನ ಸಂಬಂಧವನ್ನು ನೋಡುವ ಬಗ್ಗೆ ಮಾತನಾಡುವುದಿಲ್ಲ ಎಂದಳು ಸೇಜಲ್. ಏನಕ್ಕ, ನಿಮಗೆ ಸಂಬಂಧ ಗೊತ್ತಾಗಿದೆಯಾ? ಮೈ ಗಾಡ್, ನನಗಂತೂ ತುಂಬ ಖುಷಿಯಾಗುತ್ತಿದೆ ಎಂದಳು ವರ್ಷ. ಹೋಯ್ ಬ್ರೇಕ್ ಇಲ್ಲದ ಗಾಡಿಯೇ, ನಿಲ್ಲಿಸು ನಿನ್ನ ಮಾತನ್ನು. ಸಂಬಂಧ ಬಂದಿದೆ ಮಾತ್ರ, ಅದು ಇನ್ನೂ ಅಂತಿಮಗೊಂಡಿಲ್ಲ. ಸದ್ದಿಲ್ಲದೆ ತಿಂಡಿ ತಿಂದು ಹೊರಡು. 3 ಹಿರಿಯರು ನನ್ನ ಮದುವೆ ಮಾಡಲು ಇಲ್ಲಿಗೆ ಬಂದಿದ್ದಾರೆ. ಹೀಗೆ ಹೇಳುತ್ತಾ ಅವಳ ಕೋಣೆಗೆ ಹೋದಳು ಸೇಜಲ್. ಸುಮನ, ನೀವು ಈ ಮಕ್ಕಳೊಂದಿಗೆ ಸಿಕ್ಕಿ ಹಾಕಿಕೊಂಡಿದ್ದೀರಾ. ನನಗೆ ನನ್ನ ಟಿಫಿನ್ ಬಾಕ್ಸ್ ಕೊಡು, ಆಫೀಸಿಗೆ ತಡವಾಗುತ್ತಿದೆ ಎಂದರು ಶೇಖರ್. ಸುಮನ, ಇವಾಗ ತಂದೆ. ಈ ಮಕ್ಕಳಿಂದ ನನ್ನ ಮನೆ ಬೆಳಗಿದೆ. ನಾಳೆ ಬೆಳಿಗ್ಗೆ ಆದರೆ ಶೌರ್ಯ ಹೋಗುತ್ತಾನೆ. ಶೀತಲ್ ಕೂಡ ಶಾಲೆಗೆ ಹೋಗುತ್ತಾಳೆ. ಸೇಜಲ್ ಸಂಬಂಧ ಗಟ್ಟಿಯಾದರೆ ನಾವಿಬ್ಬರು ಒಂಟಿಯಾಗುತ್ತೇವೆ. ಹೀಗೆ ಹೇಳುತ್ತಾ ಸುಮನರವರ ಕಣ್ಣಲ್ಲಿ ನೀರು ತುಂಬಿತ್ತು. ಶೌರ್ಯ ಮತ್ತು ಶೀತಲ್, ಅಮ್ಮ, ಈಗಲೇ ಅಕ್ಕನ ಮದುವೆ ಆಗ್ತಿಲ್ಲವಲ್ಲ, ನೀವು ಈಗಲೇ ಭಾವುಕರಾದರೆ ಹೇಗೆ? ಇಬ್ಬರೂ ಸುಮನ್ ಅವರನ್ನು ಒಬ್ಬೊಬ್ಬರು ಮತ್ತು 2 ಕಡೆ ತಪ್ಪಿಕೊಂಡರು. ಇಷ್ಟೆಲ್ಲ ಆದ ಮೇಲೆ ಶೇಖರ್ ಕಚೇರಿಗೆ ಹೋಗುತ್ತಾರೆ. ಸುಮನರವರು ಅಡುಗೆ ಕೆಲಸದಲ್ಲಿ ತೊಡಗುತ್ತಾರೆ. ಶೌರ್ಯ ಮತ್ತು ಶೀತಲ್ ಡೈನಿಂಗ್ ಟೇಬಲ್ನಲ್ಲಿ ಕುಳಿತಿದ್ದರು. ಶೀತಲ್, ಅಣ್ಣ, ವರ್ಷ ಮತ್ತು ನಾನು ಮಾರುಕಟ್ಟೆಗೆ ಹೋಗುತ್ತಿದ್ದೇವೆ. ನೀನು ನಮ್ಮನ್ನು ಕರೆದುಕೊಂಡು ಹೋಗುತ್ತೀಯಾ ಕೇಳಿದಳು. ಆಯಿತು,
ನೀನು ಒಮ್ಮೆ ಅಕ್ಕನ ಹತ್ತಿರ ಕೇಳು, ಅವಳಿಗೂ ಹೋಗೋದಿದ್ದರೆ ಒಟ್ಟಿಗೆ ಹೋಗೋಣ ಅಂದನು ಶೌರ್ಯ. ಶೀತಲ್, ಸರಿ ಅಣ್ಣ, ನಾನು ಕೇಳಿ ಬರುತ್ತೇನೆ ಅಂದಳು. ಅಲ್ಲೇ ಇದ್ದ ವರ್ಷ, ನೀವು ನಾಳೆ ಹೋಗುತ್ತಿದ್ದೀರಾ ಕೇಳಿದಳು. ಅದಕ್ಕೆ ಶೌರ್ಯ, ಹೌದು, ನೀನು ಹೇಳಿದರೆ ನಾನು ನಿಲ್ಲುತ್ತೇನೆ ಅಂದನು. ವರ್ಷ ಕೆಳಗಡೆ ನೋಡುತ್ತಾ, ಮತ್ತೆ ಯಾವಾಗ ಬರುತ್ತೀರಾ ಎಂದು ಕೇಳಿದಳು. ಶೌರ್ಯ, ನನಗೆ ಗೊತ್ತಿಲ್ಲ, ಏನನ್ನೂ ಹೇಳಲಾರೆ. ಬಹುಶಃ ನಾನು ಸೆಮಿಸ್ಟರ್ ಮುಗಿದ ನಂತರವೇ ಬರೋದು ಅನಿಸುತ್ತೆ. ಅದಕ್ಕೆ ವರ್ಷ, ಅಕ್ಕನ ಸಂಬಂಧ ಪಕ್ಕ ಆದ ಮೇಲೂ ನೀವು ಪರೀಕ್ಷೆ ಮುಗಿದ ನಂತರ ಬರುತ್ತೀರಾ ಕೇಳಿದಳು. ಏನಪ್ಪ ಇವತ್ತು ತುಂಬ ಪ್ರೀತಿ ಅರಿತಿದೆ, ಏನು ವಿಷಯ, ನೀವು ಕೂಡ ಮದುವೆ ಆಗುವ ಮೂಡ್ನಲ್ಲಿ ಇದ್ದೀರಾ ಹೇಗೆ ಎಂದನು ಶೌರ್ಯ. ನಿಮಗೆ ನಾಚಿಕೆ ಇಲ್ಲವಾ, ಏನು ಬೇಕಾದರೂ ಹೇಳುತ್ತೀರಾ, ನಾನು ಹಾಗೆ ಸುಮ್ಮನೆ ಕೇಳಿದ್ದು ಅಂದಳು ವರ್ಷ. ಶೀತಲ್ ರೆಡಿಯಾಗಿ ಬಂದವಳು, ಅಣ್ಣ ನೀನು ಇನ್ನೂ ರೆಡಿಯಾಗಿಲ್ವಾ, ಬೇಗ ಹೊರಡು, ನಮಗೆ ತಡವಾಗುತ್ತಿದೆ ಎಂದಳು. ದಯವಿಟ್ಟು ನಿನ್ನ ಸ್ನೇಹಿತೆಗೆ ಕೇಳು, ಯಾಕೆ ನನಗೆ ಇಷ್ಟೊಂದು ಪ್ರಶ್ನೆಗಳನ್ನು ಕೇಳುತ್ತಿದ್ದಾಳೆ ಎಂದು ಶೀತಲ್ನ ಕೇಳಿದನು ಶೌರ್ಯ. ವರ್ಷ ಗಾಬರಿಯಿಂದ, ಏನು ಕೇಳಿದೆ, ಲೇಟ್ ಆಗುತ್ತೆ, ನಾನು ಮನೆಗೆ ವಾಪಸ್ ಹೋಗಬೇಕು ಅಂತ ಅವಳ ಕೈ ಹಿಡಿದು ಎಳೆದುಕೊಂಡು ಹೋದಳು. ಶೀತಲ್ ಜೋರು ದನಿಯಲ್ಲಿ, ನಾನು ಮತ್ತು ವರ್ಷ ಅಣ್ಣನ ಜೊತೆ ಮಾರ್ಕೆಟ್ಗೆ ಹೋಗುತ್ತಿದ್ದೇವೆ, ನಮಗೆ ಊಟ ಮಾಡಬೇಡಿ ಎಂದಳು. ಶೌರ್ಯ ನಗುತ್ತಾ ಕಾರಿನ ಕೀಗಳನ್ನು ತೆಗೆದುಕೊಂಡು ಹೊರಟು ಹೋದ. ಶೌರ್ಯವು ಕಾರಿನ ಬಾಗಿಲು ತೆರೆದು ಕುಳಿತನು. ಇಬ್ಬರು ಹಿಂದೆ ಕುಳಿತಿದ್ದನ್ನು ನೋಡಿ, ಓ ಮಾಯಗಾರ್ತಿಯರೇ, ನಾನು ನಿಮ್ಮ ಡ್ರೈವರ್ ಅಲ್ಲ, ಒಬ್ಬರು ಮುಂದೆ ಬಂದು ಕುಳಿತುಕೊಳ್ಳಿ ಅಂದನು. ವರ್ಷ, ನೀನು ಹೋಗು ಪ್ಲೀಸ್, ನಾನು ಸ್ವಲ್ಪ ಹೊತ್ತು ನಾಳೆಗೆ ರೆಡಿ ಮಾಡ್ಕೋಬೇಕು, ಕೆಲವು ದಾಖಲೆಗಳನ್ನು ಪರಿಶೀಲಿಸುತ್ತಾ ಹೇಳಿದಳು. ಏನಾದರೂ ಬಿಟ್ಟು ಹೋಗಿದೆಯಾ ಎಂದು ಎರಡು ಕೈಗಳನ್ನು ಜೋಡಿಸುತ್ತಾ ಶೀತಲ್ ಹೇಳಿದಳು. ಸರಿ ಸರಿ, ನಾನು ಹೋಗುತ್ತೇನೆ ತಾಯಿ ಎಂದಳು ವರ್ಷ. ಶೌರ್ಯ ತನ್ನ ಕಣ್ಣಿಗೆ ಕನ್ನಡಕವನ್ನು ಹಾಕಿಕೊಂಡು ವರ್ಷಳನ್ನು ನೋಡಿ ನಗುತ್ತಾ, ಮೇಡಮ್, ನಿಮ್ಮ ಸೀಟ್ ಬೆಲ್ಟನ್ನು ಹಾಕಿಕೊಳ್ಳಿ, ಶಾಪಿಂಗ್ ಹೆಸರಿನಲ್ಲಿ ನನ್ನ ಜೇಬಿಗೆ ಕತ್ತರಿ ಬೀಳುವ ಹಾಗೆ ಮಾಡಬೇಡಿ ಎಂದನು. ಅಣ್ಣ, ನೀನು ನನ್ನ ಸ್ನೇಹಿತೆಯನ್ನು ಏಕೆ ಗೋಳು ಇದ್ದುಕೊಳ್ತೀಯಾ ಎಂದಳು ಶೀತಲ್. ಏನೂ ಇಲ್ಲ ಶೀತಲ್, ಶೌರ್ಯ ಹೇಳಿದ್ದು ಸರಿ ಇರಬಹುದು, ನಾವು ಎಲ್ಲಿ ದಿನವೂ ಕಾರಿನಲ್ಲಿ ಕೂರುತ್ತೇವೆ. ಹೀಗೆ ಹೇಳಿದ ತಕ್ಷಣ ಅವಳ ಕಣ್ಣುಗಳು ತೇವವಾದವು. ಶೌರ್ಯ ಬೇಸರಗೊಂಡು, ಓ ಫ್ರೆಂಡ್, ನೀನು ಇದನ್ನು ಮನಸ್ಸಿಗೆ ತಗೋಬೇಡ, ಈಗ ಕಾರು ಚಲಾಯಿಸುವಾಗ ಕೆಲವೊಂದು ರೂಲ್ಸ್ಗಳು ಇರೋದ್ರಿಂದ ಅದಕ್ಕೆ ಹೇಳಿದ್ದೆ ಎಂದನು. ವರ್ಷ ಸೀಟ್ ಬೆಲ್ಟ್ ಹಾಕಿಕೊಳ್ಳುತ್ತಾ, ಪರವಾಗಿಲ್ಲ ಶೌರ್ಯ, ಬೇಗ ಹೋಗೋಣ, ಇಲ್ಲದಿದ್ದರೆ ತಡವಾಗುತ್ತದೆ ಎಂದಳು. ಶೌರ್ಯ ಮಾಲ್ನ ಮುಂದೆ ಕಾರನ್ನು ನಿಲ್ಲಿಸಿ ಶೀತಲ್ಗೆ ಹೇಳಿದನು, ನೀನು ಹೋಗು, ನಾನು ಕಾರನ್ನು ಪಾರ್ಕಿಂಗ್ ಸ್ಥಳದಲ್ಲಿ ನಿಲ್ಲಿಸಿ ಬರುತ್ತೇನೆ ಎಂದನು. ದಯಮಾಡಿ ಬೇಗ ಹೋಗು, ಎಲ್ಲರೂ ಸಂಜೆ ಮನೆಗೆ ಬೇಗ ಬರುವಂತೆ ಅಪ್ಪ ಹೇಳಿದ್ದಾರೆ ಎಂದಳು ಶೀತಲ್. ಮುಂದುವರಿಯುವುದು.